ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಪೂಜ್ಯ ಶ್ರೀ ಬನ್ನಂಜಿ ಗೋವಿಂದಾಚಾರ್ಯರನ್ನು ಸ್ಮರಿಸಿ ಅವರ ಪಾದಾರವಿಂದಕ್ಕೆ ನಮಿಸಿ ಒತ್ತಿಗೆ ಪರ್ಯಾಯ ನಡೀತಾ ಇದೆ. ಅದರಲ್ಲಿ ಕೋಟಿ ಗೀತಾ ಲೇಖನ ಯಜ್ಞವನ್ನು ಕೈಗೊಂಡಿದ್ದಾರೆ ಸ್ವಾಮಿಗಳು. ಅವರ ಪಾದಾರವನ್ನು ಸ್ಮರಿಸಿ ನಮಿಸಿ ಗೀತೆಯ ಅಧ್ಯಯನಕ್ಕೆ ನಮಗೆ ಅನುಗ್ರಹವನ್ನು ಮಾಡಬೇಕು ಅಂತ ಪ್ರಾರ್ಥಿಸಿ ಭಗವದ್ಗೀತೆಯ 2ನೇ ಅಧ್ಯಾಯದ 56ನೇ ಶ್ಲೋಕವನ್ನು ನಾವಿವತ್ತು ನೋಡ್ಬೇಕು. ದುಃಖೇಶ್ವ ಅನುದ್ವಿಗ್ನಮನಾಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧಃ ಸ್ಥಿತಧೀಃ ಮುನಿರುಚ್ಯತೆ. ದುಃಖೇಶ್ವ ಅನುದ್ವಿಗ್ನಮನಾಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧಃ ಸ್ಥಿತಧೀಃ ಮುನಿರುಚ್ಯತೆ. ಹಿಂದಿನ ಪದ್ಯದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನ ಹತ್ರ ಸ್ಥಿತವಾಗಿ ಮನಸ್ಸನ್ನು ಪರಮಾತ್ಮನಲ್ಲಿ ನೆಲೆಗೊಳ್ದಿರೋಂತ ಒಂದು ಸ್ಥಿತಪ್ರಜ್ಞನಿಗೆ ಹೇಗೆ ಇದು ಸಾಧ್ಯ ಆಯ್ತು ಅಂತಂದ್ರೆ ಎಲ್ಲಾ ಕಾಮನೆಗಳನ್ನು ಅವನು ತ್ಯಜಿಸಿದ್ದಾನ ಅಂತ. ವಿಹಾಯ ಕಾಮಾನ್ ಯಹ ಸರ್ವಾನ್ ಅಂತ ಯಾವ ಕಾಮನೇನೂ ಅವನು ಕಾಡೋದೇ ಇಲ್ಲ. ಅದರಿಂದಾಗಿ ಅವನಿಗೆ ಮನಸ್ಸೊಳಗೆ ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮನನ್ನು ಅವನು ಆಲೋಚನೆ ಮಾಡಿ ಮಾಡಿ ಆ ಸುಖ ಸ್ವರೂಪನಾಗಿರುವಂತ ಆ ಪರಮಾತ್ಮನ ಅನುಗ್ರಹದಿಂದ ತೃಪ್ತನಾಗಿ ಇರ್ತಾನ ಅಂತ. ಆ ತೃಪ್ತವಾದ ಸ್ಥಿತಿ, ಕಾಮನೆಗಳಿಲ್ಲದೆ ಇರೋ ಸ್ಥಿತಿಯಲ್ಲಿ ಮನುಷ್ಯನಿಗೆ ಹೇಗಿರೋದು ಮನಸ್ಸು ಅಂತ ಅದನ್ನು ಇಲ್ಲಿ ಹೇಳ್ತಾ ಇರೋದು ಸ್ಥಿತಪ್ರಜ್ಞನ ಒಂದು ಅಸ್ತಿತ್ವ. ಆದ್ರೆ ಇದು ಬೇರೆ ಎಲ್ಲಾ ಸಾಧಕರಿಗೆ ಒಂದು ಸ್ಫೂರ್ತಿ. ಈ ತರ ನಾವಿರ್ಬೇಕು ಅಂತ ಅನ್ನುವಂತ ಒಂದು ಸಾಧನೆ ಮಾರ್ಗ ಪ್ರಕಾಶ ಮಾಡಿ ತೋರುವಂತ ಶ್ಲೋಕಗಳು ಕೂಡ ಇವೆಲ್ಲ. ಇಲ್ಲಿ ಹೇಳ್ತಾರೆ ದುಃಖೇಶ್ವ ಅನುದ್ವಿಗ್ನ ಮನಾಹ ಸುಖೇಶು ವಿಗತ ಸ್ಪೃಹಃ ಅಂತ. ಯಾವಾಗ ಒಂದು ಕಾಮನೆ ಅಂತ ಅನ್ನೋದು, ಬಯಕೆ ಅಂತ ಅನ್ನೋದು ನಮ್ಮನ್ನು ಕಾಡ್ತಾ ಇರತ್ತೋ ಅವಾಗ ನಮ್ಮ ಮನಸ್ಸೊಳಗೆ ಈ ವಿಚಾರಗಳು ಹೋಗ್ತಾ ಇರತ್ತೆ. ಈ ಬಯಕೆ ಅಂತ ಅನ್ನೋದು ಪೂರ್ಣ ಆದ್ರೆ ನಾನು ಸುಖವಾಗಿರುವೆ, ಈ ಬಯಕೆ ಪೂರ್ಣ ಆಗದೆ ಹೋದ್ರೆ ನಾನು ದುಃಖದಲ್ಲಿ ಇರುವೆ ಅಂತ. ಅದು ಸಾಮಾನ್ಯವಾಗಿ ಹೇಗಾದ್ರೂ ಮಾಡಿ ಸಾಧಿಸ್ಕೊಳ್ಬೇಕು ಅಂತ ಅನ್ನೋಂತ ಒಂದು ಮನಸ್ಸೊಳಗಿರತ್ತೆ. ಅದೇ ನನಗ್ ಬೇಕು ಅಂತ ಅನ್ನೋದು ಆ ಬಯಕೆ ಕಾರಣ. ಆ ಬಯಕೆ ಇಲ್ಲದ ಒಂದು ಸ್ಥಿತಪ್ರಜ್ಞನಿಗೆ ದುಃಖದಿಂದ ಅವನಿಗೆ ಏನು ದುಃಖ ಅಂತ ಅನ್ನೋದೇ ಅವನಿಗೆ ಅರ್ಥ ಆಗ್ಲಾರ್ದು. ಯಾಕೆಂದ್ರೆ ದುಃಖ ಅವನಿಗೆ ಯಾವಾಗ ತಟ್ಟತ್ತೆ ಮನಸ್ಸಿಗೆ ದುಃಖ ಅಂತಂದ್ರೆ, ನಾವು ಒಂದು ಮಾಡ್ಬೇಕು ಅಂತ ತಿಳ್ಕೊಂಡಿದ್ದಾಗ ಅದಾಗ್ಲಿಲ್ಲ ಅಂದ್ರೆ ನಮಗ್ ದುಃಖ ಆಗತ್ತೆ. ಇಲ್ಲ ಯಾವುದೋ ಒಂದು ಆಗ್ಬಾರ್ದು ಅಂತ ಅನ್ಕೊಂಡಾಗ ಅದಾದಾಗ ನಮಗೆ ದುಃಖ ಆಗತ್ತೆ. ಈ ಎರಡು ಆಗ್ಬೇಕೋ ಆಗ್ಬಾರ್ದು ಅಂತ ಅನ್ನೋದೇ ಕಾಮನೆಯೋ ಬಯಕೆಯೋ ಅಲ್ವಾ. ಅಂತ ಬಯಕೆ ಇಲ್ಲದ ಒಂದು ಸ್ಥಿತಿ ಅಂತ ಅನ್ನೋದು ಯಾವಾಗ ಆ ಮುನಿ ತಲುಪುತ್ತಾರೆಯೋ ಅವರಿಗೆ ದುಃಖ ಅಂತ ಅನ್ನೋದು ಹೇಗಾದ್ರೂ ಮನಸ್ಸಲ್ಲಿ ಏನಾದ್ರೂ ಪರಿಣಾಮವನ್ನು ತರೋದು ಅಂತ. ಸಾಮಾನ್ಯರಿಗೆ ಇರುವಂತ ಶಬ್ದ ಅದು ದುಃಖ ಅಂತ ಅನ್ನೋಂತ ಶಬ್ದ. ಬಯಕೆ ಈಡೇರ್ದ ಇದ್ದಾಗ ದುಃಖ ಬರುತ್ತೆ, ಇಲ್ಲ ಬಯಸಿದ್ದನ್ನು ಸಿಗದೆ ಇದ್ದಾಗ ದುಃಖ ಬರುತ್ತೆ, ಇಲ್ಲ ನಾವು ಬೇಡ ಅಂತ ತಿಳ್ಕೊಂಡಾಗ್ಲೂ ಅದ್ ಬಂತು ಅಂತಂದ್ರೆ ನಮಗ್ ದುಃಖ ಬರುತ್ತೆ. ಇದೆಲ್ಲ ಈ ದುಃಖ ಅಂತ ಅನ್ನೋದ್ನ ಅಟ್ಯಾಚ್ಮೆಂಟ್ ಇಂದ ಬರುತ್ತೆ ಅಂತ ಅನ್ನೋದನ್ನ ವಿಶ್ಲೇಷಣೆ ಮಾಡಿ ಒಂದ್ ಸ್ವಲ್ಪ ಮಟ್ಟಿಗೆ ಹೇಳಿ ಆಗಿದೆ. ಅಂತದ್ ಯಾವುದು ಇಲ್ಲದೆ ಇರುವಂತ ಈ ಮನಸ್ಸಿಗೆ ಹೇಗ ಅದಕ್ಕೆ ದುಃಖ ಬರೋದು ಅಂತ. ಅದಕ್ಕೆ ದುಃಖೇಶು ಅನುದ್ವಿಗ್ನ ಮನಾಹ, ಅದ್ ಯಾವೊಂದು ಕಳವಳಗೊಳ್ಳೋದೇ ಇಲ್ಲ ದುಃಖದಿಂದ ಅಂತ. ಅದೇ ತರ ಸುಖೇಶು ವಿಗತ ಸ್ಪೃಹಃ, ಇಲ್ಲಿ ಸುಖ ಅಂತ ಅನ್ನೋದ್ರೆ ಈ ಬಾಹ್ಯ ಪ್ರಪಂಚದಲ್ಲಿ ಬರೋ ಒಂದೊಂದು ಇನ್ಪುಟ್ಸ್ ಇಂದ ಬರೋ ಸುಖಗಳು, ಅದನ್ನು ಆ ಮನಸ್ಸಿಗೆ ಏನೋ ಒಂದು ನನ್ನಿಂದ ಆಯ್ತು ಈ ಸುಖ ಅಂತ ಅನ್ನೋದನ್ನ ಅವನು ಭಾವಿಸೋದೇ ಇಲ್ಲ. ಇದೇ ಸುಖದಲ್ಲೇ ನಾನು ಯಾವಾಗ್ಲೂ ಇರ್ಬೇಕು ಅಂತ ಅನ್ನುವಂತ ಬಯಕೆಯೂ ಅವ್ರಿಗಿಲ್ಲ ಆ ಸ್ಥಿತಪ್ರಜ್ಞರು. ಇದ್ರ ಮೂಲವಾಗಿ ಜೀವರಿಗೆ ಅವನ್ ಹೇಳ್ತಾನ, ಪರಮಾತ್ಮ ಹೇಳ್ತಾರೆ ನೀವು ಈ ತರ ಇರ್ಬೇಕು ಅಂತ. ಸ್ಥಿತಪ್ರಜ್ಞರಾಗಿ ಪರಮಾತ್ಮನನ್ನು ಒಂದ್ ದಿವ್ಸ ಕಾಣ್ಬೇಕು ಅಂತಂದ್ರೆ ಈ ಒಂದು ಮಾರ್ಗದಲ್ಲಿ ನಾವು ನಡೆಯಕ್ಕೆ ಪ್ರಯತ್ನ ಮಾಡ್ಬೇಕು. ಕಾಮನೆಗಳನ್ನು ಆದಷ್ಟು ತ್ಯಾಗ ಮಾಡಿದಾಗ ದುಃಖ ಮತ್ತೆ ಸುಖಗಳ ಒಂದು ಪರಿಣಾಮ ಮನಸ್ಸು ಮೇಲೆ ಅದು ಅತಿಯಾಗಿ ಒಂದು ಬೀರೋದೇ ಇಲ್ಲ. ಅವಾಗ ಮನಸ್ಸು ಒಂದು ಶಾಂತವಾದ ಸ್ಥಿತಿಯಲ್ಲಿ ಇರತ್ತೆ. ಅವಾಗ ಏನಾಗತ್ತೆ ಅಂತಂದ್ರೆ ವೀತರಾಗ ಭಯ ಕ್ರೋಧಾಹ, ನ್ಯಾಚುರಲ್ ಆಗಿ ಅವನ ಹತ್ರ ಕ್ರೋಧ ಇರೋದಿಲ್ಲ, ಭಯ ಇರೋದಿಲ್ಲ, ಮತ್ತೆ ರಾಗ ಇರೋದಿಲ್ಲ ಅಂತಂದ್ರೆ. ರಾಗ ಅಂತಂದ್ರು ಕೂಡ ಯಾವುದು ನಮಗೆ ಒಳಿತಿಲ್ಲವೋ ಅದನ್ನ ಬಯಸೋದು, ಯಾವುದು ಒಳಿತಿಲ್ಲವೋ ಅದನ್ನ ಬಯಸಿದ್ರೆ ಅದ್ರ ಮೂಲ ಏನು, ಕೊನೆಗೆ ಅದು ನಮ್ಗೆ ನೋವನ್ನೇ ಉಂಟು ಮಾಡೋದು. ಈ ಲೌಕಿಕ ಸುಖಗಳ ಎಲ್ಲವೇ ಹಾಗೆ ತಾನೆ.
ಬೇರೆ ಯಾವುದೇ ಚಟವಾಗಿದ್ರು ಹಾಗೆ ತಾನೆ, ಅದು ದೈಹಿಕವಾಗಿ ಮಾನಸಿಕವಾಗಿ ಬಾಧೆಯನ್ನು ಉಂಟು ಮಾಡೋದು ಅಂತ ತಿಳ್ಕೊಂಡು ಕೂಡ ಅದನ್ನ ಸೇವಿಸ್ತಾರೆ ಜನ. ಯಾವುದನ್ನು ನಾವು ಮಾಡಬಾರ್ದೋ ಅದನ್ನೂ ನಾವು ಇಷ್ಟಪಟ್ಟು ಅದನ್ನೇ ಮಾಡ್ಬಿಡ್ತೀವಿ ಅಂತಂತೇವೆ ಗೊತ್ತಿದ್ರು ಕೂಡ. ಅದರಿಂದ ಅದನ್ನ ರಾಗ ಅಂತ ಹೇಳೋದು. ಯಾವುದು ನಮಗೆ ಒಳ್ಳೇದಿಲ್ವೋ ಅದನ್ನೇ ನಮ್ಗೆ ಇಷ್ಟ ಅಂತ ಹೇಳೋದು. ವೀತರಾಗ ಅಂತಂದ್ರೆ ಯಾರಿಗೆ ಅಪಗತ ರಾಗ, ಅವನಿಗೆ ರಾಗವೇ ಇಲ್ಲ, ರಾಗವನ್ನೆಲ್ಲ ತೊರೆದಿದ್ದಾರೆ. ಯಾಕೆಂದ್ರೆ ಅವರಿಗೆ ಸರಿಯಾದ ತಿಳುವಳಿಕೆ ಇದೆ ಅಂತ ಹಿಂದೆ ಈ ಪದ್ಯಗಳಲ್ಲಿ ಬಂದಿದ ವಿಚಾರ ಏನು, ಜ್ಞಾನದಿಂದ ಅವನು ಪರಿಶುದ್ಧನಾಗಿದ್ದಾನ. ಜ್ಞಾನ ಇರೋದ್ರಿಂದ ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ, ಇದ್ ನಮ್ಗೆ ಒಳ್ಳೇದಲ್ಲ, ಇದ್ ಬೇಡ ನಮ್ಗೆ, ನಾವು ಇರುವಂತ ಗೋಲ್ ಏನು, ನಮ್ಗೆ ಮೋಕ್ಷ ಗೋಲು, ಸಂಸಾರ ಬಂಧನದಿಂದ ಬಿಡುಗಡೆ ಗೋಲ್ ಅಂತಂದ್ರೆ ಅದಕ್ ಬೇಕಾದನ್ನೇ ಮಾಡ್ಕೊಂಡು ಹೋಗೋದು ಅಂತ. ಅದರಿಂದ ಆ ರಾಗ ಅಂತ ಅನ್ನೋದು ಅವನಿಂದ ದೂರ ಆಯ್ತು. ಇವಾಗ ಏನಾಯ್ತು, ಭಯನೂ ಅವನಿಗಿಲ್ಲ. ಭಯ ಅಂತ ಅನ್ನುವಂಥದ್ದು ವೀತ, ಯಾವುದು ವೀತ ಭಯ ಅಂತಂದ್ರೆ ಭಯವೇ ಇಲ್ಲದ ಒಂದ್ ಸ್ಥಿತಿ. ಭಯ ಇಲ್ಲದ ಸ್ಥಿತಿ ಯಾಕೆ ಬಂತು ಅವನ್ಗೆ? ಯಾಕೆಂದ್ರೆ ಅವನ್ಗೆ ಏನೋ ಒಂದು ಆಗ್ಬೇಕು ಆಗ್ಬಾರ್ದು ಅಂತ ಅನ್ನೋದ್ರಿಂದ ತನ್ನ ಭಯವೇ ಶುರು ಆಗುತ್ತೆ ಮನುಷ್ಯರಿಗೆ. ಓ ನಂಗೆ ತುಂಬಾ ಈ ಭಯ ಆಗತ್ತೆ, ಅದೇನಾಗತ್ತೋ ಏನೋ ಅಂತ. ನಾವೊಂದ್ ಬಯಸಿರ್ತೇವೋ ಅದಾಗತ್ತಾ ಇಲ್ವಾ ಅಂತ ಅನ್ನೋದ್ರಿಂದ ಹಾಗೆ ಮಾತಾಡ್ತೀವಿ. ಇಲ್ಲ ನಾನ್ ಈ ತರ ಆಗೋದು ಅಂತವೇ ಅನ್ಕೊಂಡಿರ್ಲಿಲ್ಲ ಅಂತ ಅನ್ನೋದ್ರಿಂದಾನು ನಮ್ಗೆ ಯಾವ್ದೋ ಒಂದ್ ಘಟನೆ ಘಟಿಸಿತು ಅಂತಂದ್ರೆ ಅವಾಗ ತುಂಬಾ ಭಯ ಪಡ್ತೇವೆ ಏನಾಗೋದು ಅಂತ. ಈ ಆಗೋದು ಆಗದೆ ಇರೋದು ಅಂತ ಅನ್ನೋದು ಇವ್ರಿಗೆ ಯಾಕೆ ಕಾಡೋದು? ಇವ್ರು ಸದಾ ಕಾಲವು ಮನಸ್ಸು ಅಂತ ಅನ್ನೋದು ಪರಮಾತ್ಮನಲ್ಲಿ ನೆಲೆಗೊಂಡಿದೆ. ಪರಮಾತ್ಮ ಅಂತ ಅನ್ನುವ ಸಕಲ ಗುಣ ಪರಿಪೂರ್ಣನಾಗಿ ಸರ್ವ ವ್ಯಾಪಾರಗಳನ್ನು ಅವನೇ ನಿಯಂತ್ರಣ ಮಾಡ್ತಾನ ಅಂತ ಅನ್ನುವಂಥ ಜ್ಞಾನ ಇವರಲ್ಲಿ ಸ್ಫುಟವಾಗಿದೆ. ಅದರಿಂದಾಗಿ ಇವ್ರಿಗೆ ಭಯವೇ ಇಲ್ಲ. ಅವನು ನನ್ನನ್ನು ರಕ್ಷಿಸ್ತಾ ಇರುವಾಗ ನನ್ಗೇನ್ ಭಯ ಅಂತ ಅನ್ನುವಂಥ ಒಂದು ಸ್ಥಿತಿಯಲ್ಲಿ ಅವನು ತಲುಪಿರ್ತಾನ. ಒಂದು ಬಯಕೆಗಳೇ ಇಲ್ಲದ ಸ್ಥಿತಿಯಿಂದ ಕೂಡ ನಮಗೆ ಭಯ ಇಲ್ಲ. ಪರಮಾತ್ಮನಲ್ಲೇ ಮನಸ್ಸು ನೆಲೆಗೊಂಡಿದೆ. ಆ ಪರಮಾತ್ಮನ ಬಗ್ಗೆ ಇವರಿಗೆ ಅವನ ಸಾಮರ್ಥ್ಯವನ್ನು ಇವರು ಬಲ್ಲವರಾಗಿರೋದ್ರಿಂದ ಅವರಿಗೆ ಏನು ಭಯ ಇಲ್ಲ. ಆಮೇಲೆ ಕ್ರೋಧನು ಕಾಮನೆ ಈಡೇರ್ದ ಇದ್ದಾಗ ಕ್ರೋಧ ಬರುತ್ತೆ. ಅಂತ ಕಾಮನೆಯೇ ಇಲ್ಲದ ಒಂದ್ ಸ್ಥಿತಿಯನ್ನು ತಲುಪಿದ್ದಾನಂತಂದ್ರೆ ಅವನಿಗೆ ಹೆಂಗ ಕ್ರೋಧ ಬರೋದು? ಹಾಗೇನು ಅವನು ಇನ್ಯಾರೋ ಇವನನ್ನು ಏನೋ ಒಂದು ಮಾತಾಡಿದ್ರು ಅಂದ್ರೆ ಅವ್ರು ಅವಾಗ ಏನ್ ಮಾಡೋರು ಅಂತಂದ್ರೆ, ಅವರು ಇವನ್ ಸಾಧುವಾಗಿ ಎಲ್ಲೋ ಹೋಗ್ತಾ ಇರ್ತಾರೆ, ಆದ್ರೆ ಯಾರೋ ಒಬ್ರು ಕ್ರೋಧವಾಗಿ ಇವ್ರ ಮೇಲೆ ಅಪವಾದವನ್ನು ನುಡಿತಾರೆ ಅಂತಂದ್ರು ಇವರಿಗೆ ಕ್ರೋಧ ಬರೋದಿಲ್ಲ. ಒಂದು ಅವರು ಮನಃಶಾಂತವಾಗಿದೆ, ಪರಮಾತ್ಮನಲ್ಲಿ ನೆಲೆಗೊಂಡಿರುವಂತ ಮನಸ್ಸು. ಇನ್ನೊಂದು ಅವರಿಗೆ ಈ ಎಲ್ಲಾ ಮಾತುಗಳನ್ನು, ಎಲ್ಲಾ ಕೆಲಸಗಳನ್ನು, ಎಲ್ಲಾ ಕರ್ಮಗಳನ್ನು ಮಾಡ್ತಿರುವಂತವ ಬಿಂಬರೂಪನಾಗಿರುವಂತ ಪರಮಾತ್ಮ. ಯಾವುದೋ ಕಾರಣಕ್ಕಾಗಿ ಈ ಮಾತುಗಳನ್ನು ನನ್ನ ಕಿವಿಯಿಂದ ಕೇಳಿಸ್ಬೇಕು ಅಂತ ಅಂದ್ಬಿಟ್ಟು ಅವನಿಂದ ನುಡಿಸ್ತಾ ಇದ್ದಾನ ಅಂತ ಅಷ್ಟೇ ಮಾತ್ರ ಅವ್ರು ತಿಳ್ಕೊಂಡು ಅದಕ್ಕೇನು ಹಚ್ಕೊಳ್ಳೋದೇ ಇಲ್ಲ ಅವರು. ಅಂತ ರೀತಿಲಿ ಇರುವಾಗ ಅವ್ರಿಗೆ ಯಾಕೆ ಕ್ರೋಧ ಬರೋದು ಅಂತ ಸುಲಭವಾಗಿದೆ ಕೇಳಿದಾಗ. ಸ್ಥಿತದೀಹಿ ಮುನಿರುಚ್ಯತೆ. ಸ್ಥಿತದೀಹಿ ಅವನ ಮನಸ್ಸು ಅಂತ ಅನ್ನುವಂಥದ್ದು, ಬುದ್ಧಿ, ಅವನ ಆ ಸ್ವರೂಪಭೂತವಾದ ಮನಸ್ಸು ಎಲ್ಲವೂ ಕೂಡ ಪರಮಾತ್ಮನಲ್ಲೇ ನೆಲೆಗೊಂಡಿದೆ. ಅಂತವನನ್ನು ಮುನಿಹಿ ಅಂತ ಹೇಳ್ತಾರೆ ಅಂತಂತಾರೆ. ಮುನಿರುಚ್ಯತೆ, ಮುನಿಹಿ ಅಂತ ಹೇಳ್ತಾರೆ. ಮುನಿಹಿ ಅಂತ ಅನ್ನುವಂಥವ್ರಿಗೆ ಸದಾಕಾಲವೂ ಮನನಶೀಲರಾಗಿರ್ತಾರೆ ಅಂತ. ಈ ಮನನ ಅಂತ ಅನ್ನುವಂಥದ್ದು ಅವ್ರು ಹೇಗ್ ಮಾಡ್ತಾರೆ ಅಂತಂದ್ರೆ, ಅವರ ಆ ಜ್ಞಾನದಿಂದ ಇನ್ನಷ್ಟು ಮನನ ಮಾಡೋದು. ಈ ಲೋಕದಲ್ಲಿ ನಡೆಯುವಂತ ವ್ಯಾಪಾರಗಳಿಂದ ನಮಗ್ ಬರತಕ್ಕ ಅನುಭವಗಳನ್ನು ನಾವು ಮನನ ಮಾಡ್ತಾ ಹೋಗ್ಬೇಕು ಅಂತ. ಮನನ ಅಂತಂದ್ರೆ ಆಲೋಚನೆ ಮಾಡಿ ಇದ್ಯಾಕೆ ಹೀಗಾಯ್ತು ಅಂತ ಅನ್ನುವಂತ ಒಂದು ತಿಳುವಳಿಕೆ ನಮಗೆ ಬರೋದು. ಯಾವುದೋ ಒಂದ್ರಿಂದ ನಮಗೆ ಒಂದು ಕೋಪ ಆಯ್ತು ಇವತ್ತು, ಅವಾಗ ನಾವು ಅದ್ರ ಹಿಂದೆ ಹೋಗ್ಬೇಕು. ಯಾಕೆ ನನ್ಗೆ ಇವತ್ತು ಈ ಕೋಪ ಬಂತು? ನಾನ್ ಬೆಳಿಗ್ಗೆ ಸಂಕಲ್ಪ ಮಾಡಿದ್ದು ನಾನು ಕೋಪ ಮಾಡ್ಕೋಬಾರ್ದು ಅಂತ. ಯಾಕೆ ಬಂತು ಕೋಪ ಅಂತ? ಆ ಕೋಪದ ಹಿಂದೆಯೇ ನಾವು ಹೋದೆವು ಅಂತಂದ್ರೆ ನಮಗೆ ಅಲ್ಲಿ ಗೊತ್ತಾಗೋದು, ಒಂದು ಯಾವುದೋ ಒಂದು ಬಯಕೆ ಇತ್ತು, ಆ ಬಯಕೆ ಈಡೇರ್ಲಿಲ್ಲ. ಇದು ಆಗ್ಬೇಕು, ಇದು ಆಗ್ಬಾರ್ದು ಅಂತ ಯಾವುದೋ ಒಂದು ಬಯಕೆ ಇತ್ತು. ಏನೋ ಆಗ್ಬೇಕು ಅಂತ ಅನ್ಕೊಂಡೇವ, ಅದಾಗ್ಲಿಲ್ಲ. ಅವಾಗ ನಮ್ಗೆ ಸಿಟ್ಟು ಬಂತು. ಅದ್ ನಮ್ ಕೈಲಿ ಇದೆ ಅಂತ ತಿಳ್ಕೊಂಡಾಗ್ಲೂ ನಮ್ಗೆ ಸಿಟ್ಟು ಬಂತು. ಆಹಾ, ಈಗ ನಂಗೆ ಗೊತ್ತಾಯ್ತು, ನಾನು ಕರ್ತ ಅಲ್ಲ, ಸ್ವತಂತ್ರ ಕರ್ತನಲ್ಲ, ಪರಮಾತ್ಮನೇ ತಾನೇ ಸ್ವತಂತ್ರ ಕರ್ತ. ಅವನು ಹೀಗ್ ನಡೆಸಿದ್ದಾನ, ಅದಕ್ಕೆ ಹೀಗ್ ನಡೆದಿದೆ ಅಂತ ಅಂದು ಅಷ್ಟಿಕ್ ಮಾತ್ರ ಅದನ್ನ ಬಿಡ್ಬೇಕು ಅಂತಾರೆ. ಎಲ್ಲತ್ನೂ ತಲೆಗೆ ಹಚ್ಕೊಳ್ಳೋದಿಕ್ಕೆ ಏನೂ ಇಲ್ಲ ಇಲ್ಲಿ. ಅದನ್ನ ಕೃಷ್ಣ ಪರಮಾತ್ಮ ಮುನಿಯಾಗಿರೋಂಥವನಿಗೆ ಇದು ಸಾಧ್ಯ ಆಗೋದು ಅಂತ. ಪ್ರತಿದಿನವೂ ಮನವನ್ನು ಶೋಧಿಸಬೇಕು ನಿತ್ಯ ಅಂತಾರೆ ದಾಸರು. ಮನವನ್ನು ಶೋಧಿಸಬೇಕು. ಏನು ಪಾಪ ಪುಣ್ಯದ ವೆಚ್ಚವನ್ನು ಮಾಡಿದ್ದಿ ಅಂತ. ಹಿಂದೆ ಮಾಡಿರುವಂತ ಪುಣ್ಯದ ವೆಚ್ಚದಲ್ಲಿ ಪುಣ್ಯವೇ ಆಗತ್ತೆ.
ಪಾಪದ ವೆಚ್ಚದಲ್ಲಿ ಪಾಪವೇ ಆಗತ್ತೆ. ಅದರಿಂದ ಪಾಪ ಹೆಚ್ಚಾಯ್ತು ಅಂತಂದ್ರೆ ಯಾಕಾಯ್ತು ಅಂತ ಪರಿಶೀಲನೆ ಮಾಡ್ಬೇಕು, ಶುದ್ಧ ಮಾಡ್ಕೋಬೇಕದ್ನ. ಪಾಪ ಕಾರ್ಯಗಳು ನಡೆದು ಹೋಗಿದಪ್ಪ ಸ್ವಾಮಿ, ಇದನ್ನು ನೀನೇ ಅನುಗ್ರಹ ಮಾಡಿ ಇದನ್ನು ಕಳಿಬೇಕು ನೀನು ಅಂತ ಪ್ರಾರ್ಥಿಸ್ಬೇಕು. ಮುಂದೆ ನನ್ನಿಂದ ಇಂಥ ಪಾಪಗಳು ಆಗ್ಬಾರ್ದು ಅಂತ ಅನ್ನುವಂಥದ್ದು. ಆಮೇಲೆ ಪ್ರಾಯಶ್ಚಿತ ರೂಪದಲ್ಲಿ ನಾಮಸ್ಮರಣೆಯನ್ನು ಮಾಡ್ಬೇಕು. ಅಂತದೆಲ್ಲ ಮಾಡ್ತಾ ಹೋದಾಗ ಮನಸ್ಸು ಕ್ರಮೇಣ ಶುದ್ಧ ಆಗತ್ತೆ. ಈ ಎಲ್ಲಾ ಕರ್ಮದ ಅಂಟುಗಳು ಅದಕ್ಕೆ ಹೆಚ್ಚಾಗಿ ತಾಗ್ದೇನೆ ಮುಂದೆ ಎಷ್ಟೋ ಕಾಲ ಆದ್ರೆ ಇಂಥ ತಪಸ್ ಮಾಡಿದ ಒಂದು ಮುನಿಗೆ ಯಾವ ಒಂದು ದುಃಖ ಸುಖಗಳು ಕೂಡ ಅವನ ಮನಸ್ ಮೇಲೆ ಪರಿಣಾಮ ಮಾಡೋದಿಲ್ಲ. ಅವನನ್ನು ಪರಮಾತ್ಮನ ಪಾದಾರವಿಂದದಿಂದ ಈ ಕಡೆ ಆ ಕಡೆ ಅವನು ಅಲ್ಲಾಡೋದೇ ಇಲ್ಲ. ಅಷ್ಟು ಮನಸ್ಸು ಒಂದೇ ರೀತಿಯಲ್ಲಿ ಅವನ ಪಾದದಲ್ಲಿಯೇ ನೆಲೆಗೊಂಡಿರತ್ತೆ ಅಂತ ಅನ್ನೋದನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾರೆ. ಇದನ್ನು ನಾವು ಸಮರ್ಪಣೆ ಮಾಡೋಣ. ಅಸ್ಮದ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.